ನಮಸ್ತೆ ಫ್ರೆಂಡ್ಸ್, ನಾನು ಇವತ್ತು ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ಸ್ ನಿಮಗೆ ನೀಡಬೇಕು ಅಂತೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಒಂದು ಮಹತ್ವದ ಘೋಷಣೆಯೊಂದನ್ನ ಹೊರಡಿಸಿದೆ. ಅದೇನಪ್ಪಾ ಅಂತಂದ್ರೆ ರಾಜ್ಯ ಗೃಹ ಸೌಭಾಗ್ಯ ಯೋಜನೆ 2025. ಇದರ ಒಂದು ಉದ್ದೇಶ ಏನು ಅಂತ ನೋಡೋದಾದ್ರೆ, ಯಾರೆಲ್ಲ ಆರೋಗ್ಯ ಇಲಾಖೆಯಲ್ಲಿ ಆಶಾ ವರ್ಕರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ ಮತ್ತು ದಿನಗೂಲಿ ಕಾರ್ಮಿಕರು ಯಾರಿದ್ದೀರಾ ಮತ್ತು ಮಹಿಳಾ ಕಾರ್ಮಿಕರು ಯಾರಿದ್ದೀರಾ ಅವರಿಗೆ ಸರ್ಕಾರದಿಂದ ಉಚಿತವಾಗಿ ಮನೆಯನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಯೋಜನೆಯನ್ನ ಸರ್ಕಾರ ಹಮ್ಮಿಕೊಂಡಿದೆ. ಇದರ ಪೂರ್ತಿ ಡೀಟೇಲ್ಸ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಅಂದ್ರೆ ಪೂರ್ತಿ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವಿಲ್ಲಿ ಯೋಜನೆಯ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಯೋಜನೆಯ ಹೆಸರು ರಾಜ್ಯ ಗೃಹ ಸೌಭಾಗ್ಯ ಯೋಜನೆ 2025. ಲಾಭದಾರರು ಆಶಾ ಕಾರ್ಯಕರ್ತರು ಮತ್ತು ದಿನಗೂಲಿ ಕಾರ್ಮಿಕರು ಮತ್ತು ನೂತನ ಪಡಿತರ ಚೀಟಿ ಹೊಂದಿರುವವರು. ಸೌಲಭ್ಯಗಳು ಅಂತ ನೋಡೋದಾದ್ರೆ, ಸಂಪೂರ್ಣವಾಗಿ ಉಚಿತವಾಗಿ ಸರ್ಕಾರದಿಂದ ಮನೆಗಳನ್ನ ನಿರ್ಮಾಣ ಮಾಡುವಂತದ್ದು. ಮನೆಗಳ ಗಾತ್ರ ಸರಾಸರಿ 300 ರಿಂದ 500 ಚದುರ ಮೀಟರ್ ಅಡಿಗಳಷ್ಟು ಇರಬೇಕು. ಆನ್ಲೈನ್ ಪ್ರಕ್ರಿಯೆ ನೀವು ಆನ್ಲೈನ್ ಅಲ್ಲಾದ್ರೂ ಸಲ್ಲಿಸಬಹುದು ಅಥವಾ ತಾಲೂಕು ಕಚೇರಿಗಾದ್ರೂ ಹೋಗ್ಬಿಡು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳು ನೋಡೋದಾದ್ರೆ ಆಧಾರ್ ಕಾರ್ಡ್, ಬಿಪಿಎಲ್ ಕಾರ್ಡ್, ಪಡಿತರ ಕಾರ್ಡ್, ಉದ್ಯೋಗ ಸೇವಾ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ. ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದ್ರೆ, ಆರಂಭ ದಿನಾಂಕ ಜುಲೈ 1ರಿಂದ ಅರ್ಜಿ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಜುಲೈ 31 ಲಾಸ್ಟ್ ಡೇಟ್ ಇರುತ್ತೆ. ನೀವು ಅಷ್ಟರೊಳಗಡೆ ವೆಬ್ಸೈಟ್ ಅಲ್ಲಿ ಹೋಗಿ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ, ಆನ್ಲೈನ್ ಮೂಲಕ ರಾಜ್ಯ ಗೃಹ ಯೋಜನಾ ಪೋರ್ಟಲ್ಗೆ ಭೇಟಿ ನೀಡಿ ನ್ಯೂ ಅಪ್ಲಿಕೇಶನ್ ಅನ್ನ ಕ್ಲಿಕ್ ಮಾಡಿ ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಅರ್ಜಿಯನ್ನ ಸಲ್ಲಿಸುವಂತದ್ದು. ಆನ್ಲೈನ್ ಮೂಲಕನಾದ್ರೂ ಆಫ್ಲೈನ್ ಮೂಲಕ ನೀವು ಯಾವ ತರ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ಆಫ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸೋದಾದ್ರೆ ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಗೆ ಅಥವಾ ತಾಲೂಕು ಪಂಚಾಯತಿ ಕಚೇರಿಗೆ ಭೇಟಿ ನೀಡುವುದು. ಅರ್ಜಿ ಫಾರಂಗಳನ್ನ ಅವರಿಗೆ ಸಲ್ಲಿಸಿ ಅಗತ್ಯ ದಾಖಲೆಗಳನ್ನ ಅಟ್ಯಾಚ್ ಮಾಡಿ ಸಲ್ಲಿಸುವಂತದ್ದು. ಗಮನಿಸಬೇಕಾದ ವಿಷಯ ಅಂತ ನೋಡಿದ್ರೆ, ಮನೆ ನಿಮ್ಮ ಹೆಸರಲ್ಲೇ ಇರಬೇಕು. ಪೂರಕ ಮನೆ ಹೊಂದಿರುವವರಿಗೆ ಈ ಯೋಜನೆ ಲಭ್ಯವಿಲ್ಲ. ಅರ್ಜಿ ಸಲ್ಲಿಸಿದ ನಂತರ ಸ್ಥಳ ಪರಿಶೀಲನೆಯ ನಂತರ ನಿಮ್ಗೆ ಲಾಭ ದೊರೆಯುತ್ತೆ. ಇಷ್ಟು ಕೂಡ ನೀವು ಈ ಒಂದು ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ. ಧನ್ಯವಾದಗಳು.